ಯೂಶಲಿ ಚೆಸ್ಟ್ ಪೇನ್ ಬಂದಾಗ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆದ್ರೆ ಇದು ಹಾರ್ಟ್ ಅಟ್ಯಾಕ್ ಅಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ಮೊದಲು ECG ಮಾಡಬೇಕು. ECGಲಿ ಚೇಂಜಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಚೇಂಜಸ್ ಇರುತ್ತೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟ್ರೋಪೋನಿನ್ ಐ ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ. ಸೊ ಆ ಬ್ಲಡ್ ಟೆಸ್ಟ್ ಮಾಡೋದ್ರ ಮೂಲಕ ನಮಗೆ ಸುಮಾರು ಬಹುತೇಕ ಕ್ಲೂ ಸಿಗುತ್ತೆ ಅದು ಹಾರ್ಟ್ ಅಟ್ಯಾಕ್ ಹೌದೋ ಅಲ್ವೋ ಅಂತ. ಆದರೆ ಕೆಲವೊಂದು ಸಮಯದಲ್ಲಿ ಟ್ರೋಪೋನಿನ್ ಐ ಆ ವ್ಯಾಲ್ಯೂ ಜಾಸ್ತಿ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಪದೇ ಪದೇ ECG ಒಂದು 15 to 30 ಮಿನಿಟ್ಸ್ ಗ್ಯಾಪಲ್ಲಿ ಸುಮಾರು 2, 3, 4 ECG ಮಾಡಿಕೊಂಡು ಆಮೇಲೆ ಟ್ರೋಪೋನಿನ್ ಐ ವ್ಯಾಲ್ಯೂಸ್ ಕೂಡ ಸೀರಿಯಲ್ ವ್ಯಾಲ್ಯೂಸ್ ಅಂದರೆ ಒಂದು 30 ಮಿನಿಟ್ಸ್ ಇಂಟರ್ವಲಲ್ಲಿ ಮತ್ತೆ ರಿಪೀಟ್ ಮಾಡಬೇಕಾಗಿ ಬರುತ್ತೆ. 2D ಇಕೋ ಸ್ಕ್ಯಾನ್ ಅಂತ ಹೇಳ್ತೀವಲ್ವ, ಅದು ಮಾಡಿದಾಗಲೂ ಅದರಲ್ಲೂ ಹಾರ್ಟ್ ಅಟ್ಯಾಕ್ ಕ್ಲೂಸ್ ಗೊತ್ತಾಗುತ್ತೆ. ಸೊ ಕೆಲವೊಬ್ಬರಲ್ಲಿ ಚೆಸ್ಟ್ ಪೇನ್ ಜಾಸ್ತಿ ಇರಲ್ಲ, ಬಟ್ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಏನಂತಂದರೆ ನಡೆದಾಡಿದಾಗ ಸ್ವಲ್ಪ ದೂರ ನಡೆದ್ರೂ ಉಪ್ಸ ಬರೋದು, ಆಯಾಸ ಆಗೋದು, ಬ್ರೆತ್ಲೆಸ್ನೆಸ್ ಫೀಲ್ ಆಗುತ್ತೆ. ಆ ಥರ ಟೈಮಲ್ಲಿ ಅದು ಹಾರ್ಟ್ ರಿಲೇಟೆಡ್ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಥ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಥ್ರೆಡ್ಮಿಲ್ಲಲ್ಲಿ 10 ನಿಮಿಷ ಫಾಸ್ಟಾಗಿ ನಡೆಯೋದ್ರ ಮೂಲಕ ಅದು ಮಾನಿಟ್ರಲ್ಲಿ ECG ಚೇಂಜಸ್ ಬರುತ್ತೆ. ಆ ಚೇಂಜಸ್ನ ನೋಡಿಕೊಂಡು ವೆದರ್ ಅ ಪರ್ಸನ್ ಇಸ್ ಹ್ಯಾವಿಂಗ್ ಎನಿ ಹಾರ್ಟ್ ರಿಲೇಟೆಡ್ ಇಸ್ಕಿಮಿಯಾ ಅಂತ ಕರಿತೀವಿ, ಹಾರ್ಟ್ಗೆ ಬ್ಲಡ್ ಸಪ್ಲೈ ಕಡಿಮೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ.